ಇತಿಹಾಸ ಯಾಕಂದರೆ ಭಾಳ ಇಷ್ಟವಾದಂಥ ಇವ್ರಿಗೆ ಮೊಹಮ್ಮದ್ ಗಜನಿ ಲೂಟಿ ಹೊಡೆದ ಅಂತ ಹೇಳ್ತಾ ಇರ್ತಾರೆ. ಹಿಂದೂಗಳನ್ನ ಭಾವನೆಗಳನ್ನ ಕೆರಳಿಸಲಿಕ್ಕೆ ಮೊಹಮ್ಮದ್ ಗಜನಿ ಲೂಟಿ ಹೊಡೆದ ಮೇಲೆ ಯಾರಾದರೂ ಲೂಟಿ ಹೊಡೆದಿದ್ರೆ ಅದು ಹಿಂದುತ್ವವಾದಿಗಳು, RSS ಅವರು, BJP ಅವರೇ ರಾಮ ಮಂದಿರ ಹೆಸರು ಲೂಟಿ ಹೊಡೆದಿದ್ದಾರೆ. ಇದೇನು ಹೊಸದಲ್ಲ. ಆಗ ಇಟ್ಟಿಗೆ ಮೆರವಣಿಗೆ ಮಾಡಿದ್ರು ಇವರು 1998 ಅದ್ವಾನಿ ನೇತೃತ್ವದಲ್ಲಿ ಇಟ್ಟಿಗೆ ಮೆರವಣಿಗೆ ಮಾಡಿದಾಗ ಆಗಲೇ ಹೇಳಿದರು 900 ಕೋಟಿ ದುರುಪಯೋಗ ಆಗಿದೆ ಅಂತೇಳಿ ದೇಣಿಗೆಗಳು ಕಲೆಕ್ಟ್ ಮಾಡ್ಕೊಂಡಿದ್ರು. ಆ ರಾಮ ಮಂದಿರ ಕಟ್ಟಕ್ಕೆ 500 ಕೋಟಿ ಅಂಬಾನಿಯವರು ಕೊಟ್ಟಿದ್ದಾರೆ. ಆ ದೇಣಿಗೆ ಆಗಿದೆ, ಅದರದ್ದು ಲೆಕ್ಕ ಯಾರೂ ಕೊಟ್ಟಿಲ್ಲ. ಅದರಿಂದ ಇವರಿಂದ ನಾವು ಕಲಿಬೇಕಾದಿಲ್ಲ. ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದು. ಅದನ್ನು ಇವತ್ತು ಪೇಜಾವರ ಶ್ರೀಗಳು ಕೂಡ ಹೇಳಿದ್ದಾರೆ, ರಿಜಿಸ್ಟರ್ ಅಲ್ಲ ನೋಂದಣಿ ಹೊರಸೆ ಈ ಸಮಸ್ಯೆಗಳು ಬರೋದಿಲ್ಲ ಅಂತ ಹೇಳಿ ಲೆಕ್ಕ ಕೊಡಬೇಕು ಅಂತ ಅವರು ಹೇಳಿದ್ದಾರೆ. ಅವರು ಟ್ರಸ್ಟ್ ಮೆಂಬರ್ಗಳು ಅದರ ವಿರುದ್ಧವಾಗಿದ್ದಾರೆ ಅಂತ ಪ್ರಹ್ಲಾದ್ ಜೋಶಿ ಅವ್ರನ್ನ ಕೇಳಕ್ಕೆ ಹೇಳ್ಬಿಡ್ತೀನಿ. ಮತ್ತು ಅವರು ಹೇಳಿದ್ದಾರೆ RSS ನೋಂದಾಯಿಸಿದ್ರೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಅಂತೇಳಿ. ಅವ್ರದ್ದಾದ್ರೂ ಹಿತ ನುಡಿನ ಕೇಳಲಿ ಅಂತ ನಾನು ಹೇಳಿ.